ಥ್ಯಾಂಕ್ ಯು, ನೀವ್ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ಎಕ್ಸ್ಪರ್ಟ್ ಬಿಡಿ, ತಂದೆ ಅದೇ ಅಪ್ಪ ನೀವು ಓದಿದ್ದು. ದೊಡ್ಡವರು, ನೀವೆಲ್ಲ ದೊಡ್ಡವರು, ಬಟ್ ಅವ್ರಿಗಿಂತ ದೊಡ್ಡವರು ಅವರು. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು ಕನ್ನಡ. ತುಂಬಾ ಥ್ಯಾಂಕ್ಸ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಅಪ್ಪ, ದೇವರ ಆಶೀರ್ವಾದ. ಇವತ್ತಿನ ಮುಖ್ಯಾಂಶಗಳು: 14ನೇ ಅಧ್ಯಾಯ, ಗುಣಮುಖನಾದ ವ್ಯಕ್ತಿಯು ಒಡன்பಡಿಕೆಯ ಜನರೊಂದಿಗಿನ ಸಂಪರ್ಕಕ್ಕೆ ಮರಳಿ ಬರಮಾಡಿಕೊಳ್ಳುವುದರ ಮೇಲೆ ಪರಿಣಾಮ ಬೀರುವ ಸಮಾರಂಭಗಳ ಬಗ್ಗೆ ಮತ್ತು ಸಮುದಾಯದಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಅವನು ಹಿಂದೆ ಹೊಂದಿದ್ದ ಸ್ಥಾನಮಾನಕ್ಕೆ ಅವನನ್ನು ಪುನಃ ಸೇರಿಸಿಕೊಳ್ಳುವುದರ ಬಗ್ಗೆ ವ್ಯವಹರಿಸುತ್ತದೆ. 15ನೇ ಅಧ್ಯಾಯವು ಸ್ತ್ರೀ ಮತ್ತು ಪುರುಷರಲ್ಲಿ ಸಮಸ್ಯೆಗಳಿಂದ ಉಂಟಾಗುವ ಅಶುದ್ಧತೆ ಬಗ್ಗೆ ವಿವರಿಸುತ್ತದೆ. ಈ ಅಧ್ಯಾಯವು ಅವುಗಳನ್ನು ಶುದ್ಧೀಕರಿಸುವ ಕಾನೂನನ್ನು ಸಹ ಒದಗಿಸುತ್ತದೆ. ದೇವರು ಎಲ್ಲವನ್ನು ನೋಡುತ್ತಾರೆ, ಮನುಷ್ಯರ ಗಮನಕ್ಕೆ ಬರುವವುಗಳನ್ನು ಸಹ ನೋಡುತ್ತಾರೆ ಎಂದು ಈ ನಿಯಮಗಳು ನಮಗೆ ನೆನಪಿಸುತ್ತದೆ. 16ನೇ ಅಧ್ಯಾಯ, ಕರ್ತನು ಮೋಶೆಯೊಡನೆ ಮಾತಾಡಿದನು ಮತ್ತು ದೇವರು ಕರುಣೆಯ ಆಸನದ ಮೇಲೆ ಮೋಡದಲ್ಲಿ ಕಾಣಿಸಿಕೊಂಡ ಅತ್ಯಂತ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸಬಾರದೆಂದು ಆರೋನನಿಗೆ ಸೂಚಿಸಿದರು. ಆದರೆ ಸರಿಯಾದ ಅರ್ಪಣೆಗಳು ಮತ್ತು ಸಿದ್ಧತೆಗಳೊಂದಿಗೆ ಮಾತ್ರ ಆರೋನನು ತನ್ನ ಸ್ವಂತ ಪಾಪಗಳಿಗೆ ಮತ್ತು ಜನರ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಮಾಡಬೇಕಾದ ಕಠಿಣ ಆಚರಣೆಗಳನ್ನೆಲ್ಲ ಈ ಅಧ್ಯಾಯವು ವಿವರಿಸುತ್ತದೆ. 17ನೇ ಅಧ್ಯಾಯ, ಇಸ್ರಾಯೇಲರು ಯಾಜ್ಞೆ ಮತ್ತು ರಕ್ತ ಸೇವನೆಯ ಅಭ್ಯಾಸಗಳ ಬಗ್ಗೆ ಹೇಳುತ್ತದೆ. ಸೊ 17ನೇ ಅಧ್ಯಾಯ ಮುಗೀತು. 2-3 ಪ್ರಶ್ನೆಗಳು, ಬೈಬಲ್ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಯಾರಿಗೆ ಸಿಗುತ್ತೋ ಆನ್ಸರ್ ಮಾಡಿ. ಮೊದಲನೇದಾಗಿ, ಕುಷ್ಠರೋಗಿಯನ್ನು ಶುದ್ಧೀಕರಿಸುವ ದಿನದಿಂದ ಅವನ ಕಾನೂನು ಏನು? 14ನೇ ಅಧ್ಯಾಯ 2ನೇ ವಾಕ್ಯ. What is the law of the leper on the day of his cleansing? ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯದಲ್ಲಿ ಅನುಸರಿಸಬೇಕಾದ ಕ್ರಮ ಇದು. ಅವನನ್ನು ಯಾಜಕನಿಗೆ ತೋರಿಸಬೇಕು. ಕರೆಕ್ಟ್. He has to be brought unto the priest. ಯಾಜಕನಿಗೆ ತೋರಿಸಬೇಕು. 2ನೇ ಕ್ವೆಶ್ಚನ್, 14ನೇ ಅಧ್ಯಾಯ 13ನೇ ವಾಕ್ಯ. ಅತಿಕ್ರಮಣಕ್ಕಾಗಿ ಕುರಿಮರಿಯನ್ನು ಎಲ್ಲಿ ಕೊಲ್ಲಲಾಗುತ್ತದೆ? Where is the lamb of the trespass offering killed? 14ನೇ ಅಧ್ಯಾಯ 13ನೇ ವಾಕ್ಯ. ದೋಷ ಪರಿಹಾರಕ ಬಲಿಪ್ರಾಣಿಯನ್ನು ದಹನ ಬಲಿಪ್ರಾಣಿಯನ್ನು ವಧಿಸುವ ಸ್ಥಳದಲ್ಲೇ, ಅಂದರೆ ದೇವಸ್ಥಾನದ ಪ್ರಕಾರದೊಳಗೆ ಆ ಟಗರನ್ನು ವಧಿಸಬೇಕು. ಏಕೆಂದರೆ ದೋಷ ಪರಿಹಾರಕ ಬಲಿ ದ್ರವ್ಯದಂತೆಯೇ ಪ್ರಾಯಶ್ಚಿತ್ತ ಬಲಿ ದ್ರವ್ಯವು ಯಾಜಕನಿಗೆ ಸಲ್ಲತಕ್ಕದ್ದು, ಅದು ಮಹಾಪರಿಶುದ್ಧವಾದದ್ದು. ಕರೆಕ್ಟ್, ದೇವಸ್ಥಾನದಲ್ಲೇ ಮಾಡಬೇಕು, ಇನ್ ದ ಹೋಲಿ ಪ್ಲೇಸ್ ಅಂತ. 16ನೇ ಅಧ್ಯಾಯ 1ನೇ ವಾಕ್ಯ. ಯಾವ ಘಟನೆಯ ನಂತರ ಯೆಹೋವನು ಮೋಶೆಗೆ ಪ್ರಾಯಶ್ಚಿತ್ತದ ದಿನದ ಕುರಿತು ಮಾತಾಡಿದನು? After which event did the Lord speak to Moses about the day of atonement? ಆರೋನನ ಇಬ್ಬರು ಮಕ್ಕಳು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದು ನಾಶವಾದ ಮೇಲೆ. Correct. Thank you. After the death of Aaron's sons. Next question. 16ನೇ ಅಧ್ಯಾಯ 4ನೇ ವಾಕ್ಯ. ಪ್ರಾಯಶ್ಚಿತ್ತದ ದಿನದಿಂದ ಆರೋನನ ಪವಿತ್ರ ಸ್ಥಳವನ್ನು ಪ್ರವೇಶಿಸುವಾಗ ಯಾವ ವಿಶೇಷ ಉಡುಪುಗಳನ್ನು ಧರಿಸಿರಬೇಕು? What special garments must Aaron wear when he enters the holy place on the day of atonement? ಪರಿಶುದ್ಧವಾದ ನಾರಿನ ನಿಲುವಂಗಿ. Correct. So next question, 16ನೇ ಅಧ್ಯಾಯ 12ನೇ ವಾಕ್ಯ. ಪವಿತ್ರ ಸ್ಥಳದೊಳಗೆ ಸುಡುವ ಕಲ್ಲಿದ್ದಲು ಮತ್ತು 2 ಹಿಡಿ ಸುವಾಸನೆಯುಕ್ತ ಧೂಪ ದ್ರವ್ಯದಿಂದ ತುಂಬಿದ ಸೆನಸ್ ಅನ್ನು ಆರೋನ್ ಏನು ಮಾಡುತ್ತಾನೆ? What does Aaron do with a censer full of burning coals and 2 handful of finely ground fragment incense inside the holy place? ಮ್ಯೂಟ್ ಮಾಡಿ ನಾವು ಮಾತಾಡುವಾಗ, ಯಾರನ್ನ ಮಾತಾಡಿದ್ರೆ ನನ್ನ ಡಿಸ್ಟ್ರಾಕ್ಷನ್ ಆಗುತ್ತೆ. 16ನೇ ಅಧ್ಯಾಯ 12ನೇ ವಾಕ್ಯ. ಅವನು ತನಗೋಸ್ಕರವಾದ ಆ ಹೋರಿಯನ್ನು ವಧಿಸಿದ ಮೇಲೆ ಸರ್ವೇಶ್ವರನ ಸನ್ನಿಧಿಯಲ್ಲಿರುವ ವೇದಿಕೆಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪ ದ್ರವ್ಯದ ಚೂರ್ಣದಲ್ಲಿ
2 ಇಲಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಸರ್ವೇಶ್ವರನ ಸನ್ನಿಧಿಯಲ್ಲೇ ಕೆಂಡಗಳ ಮೇಲೆ ಹಾಕಬೇಕು. ಕರೆಕ್ಟ್, ಸರ್ವೇಶ್ವರ ಸನ್ನಿಧಿಯಲ್ಲೇ, ದ ಮೋಸ್ಟ್ ಹೋಲಿ ಪ್ಲೇಸ್. ಓಕೆ, 16ನೇ ಅಧ್ಯಾಯ 16ನೇ ವಾಕ್ಯ. ಆರೋನನು ಯಾವ ಉದ್ದೇಶಕ್ಕಾಗಿ ಪವಿತ್ರ ಸ್ಥಳಕ್ಕೆ ಪ್ರಯಾಣಿಸುವುದನ್ನು ಮಾಡುತ್ತಾನೆ? ವಾಟ್ ಪರ್ಪಸ್ ಡಸ್ ಆರನ್ ಮೇಕ್ ಅಟಾನ್ಮೆಂಟ್ ಫಾರ್ ದ ಹೋಲಿ ಪ್ಲೇಸ್? ಶುದ್ಧ ಮಾಡಿಸಿಕೊಳ್ಳುವವನ ಫಲವಾಗಿ ಸಜೀವವಾದ 2 ಶುದ್ಧ ಪಕ್ಷಿಗಳನ್ನು, ದೇವದಾರನ ಕಟ್ಟಿಗೆಯನ್ನು, ರಕ್ತವುಳ್ಳ ದಾರವನ್ನು